ವಕ್ಫ್ ಹೋರಾಟ ಇವತ್ತಿಂದ ನಡೀತಾ ಇಲ್ಲ. ಇದು ಭಾಳ ವರ್ಷಗಳ ಕಾಲದಿಂದನೂ ಕೂಡ ನಿರಂತರವಾಗಿ ಇದರ ಬಗ್ಗೆ ಸಾಕಷ್ಟು ಜನ ರೈತರು ಇದರ ಬಗ್ಗೆ ಚಳುವಳಿ ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ. ಇದು ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಬಂದಿರತಕ್ಕಂಥ ಕಾರಣ ಏನು ಅಂದರೆ, ವಕ್ಫ್ ಆ್ಯಕ್ಟನ್ನು ಇವತ್ತು ಕೇಂದ್ರ ಸರ್ಕಾರ ಅದನ್ನು ಅಮೆಂಡ್ಮೆಂಟ್ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳ ಇಚ್ಛೆ ಏನಿತ್ತು, ಅದಕ್ಕೆ ಅನುಸಾರವಾಗಿ ನಾವು ಅದಕ್ಕೆ ತಯಾರಿ ಮಾಡ್ಕೊತಾ ಇದ್ವಿ. ಯಾವ ಭಾವನೆಗಳಲ್ಲಿ ಅದನ್ನು ಬದಲಾವಣೆಗಳನ್ನು ಅಥವಾ ಅಮೆಂಡ್ಮೆಂಟ್ಗಳನ್ನು ತರೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಅದರ ಒಳಗೆ ಶ್ರೀಯುತ ಜಮೀರ್ ಅಹಮದ್ ಅವರು, ಕರ್ನಾಟಕ ಸರ್ಕಾರ ಮಂತ್ರಿಗಳು ಇವತ್ತು ಅದನ್ನು ಪಬ್ಲಿಕ್ ಗ್ರೀವೆನ್ಸಸ್ಸು ಅಥವಾ ಅಹವಾಲನ್ನು ಕೇಳೋ ರೂಪದಲ್ಲೋ ಅಥವಾ ಅದಾಲತ್ ನಡೆಸಿದ್ದೀನಿ ಅಂತಲೋ ಅಥವಾ ಪಬ್ಲಿಕ್ ಮೀಟಿಂಗ್ ಮಾಡಿದ್ದೀನಿ ಅನ್ನೋ ಅರ್ಥದಲ್ಲೂ ವಕ್ಫ್ ಪ್ರಾಪರ್ಟಿಗಳು ಅದು ಇಷ್ಟಿಷ್ಟು ಎಕರೆ ಇದೆ, ಇದಕ್ಕೆಲ್ಲದಕ್ಕೂ ಕೂಡ ಕೂತು ಜಾಗದಲ್ಲೇ ಡಿ ಸಿಗಳಿಗೆ ಮತ್ತು ತಹಶೀಲ್ದಾರಿಗೆ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಈ ಪ್ರಾಪರ್ಟಿಗಳೆಲ್ಲದನ್ನು ಕೂಡ ವಕ್ಫ್ ಅಂತೇಳಿ ತಕ್ಷಣದಲ್ಲಿ ಕೂತು ಜಾಗದಲ್ಲೇ ಬರೆಸಿ ಅಂತಕ್ಕಂಥದ್ದು ಹೇಳಿದ್ದೇನಿದೆ, ಇದು ಆತಂಕವನ್ನು ಇಡೀ ರಾಜ್ಯದಲ್ಲಿ ರೈತ ವರ್ಗದಲ್ಲಿ ಭಾಳ ದೊಡ್ಡ ತಲ್ಲಣವನ್ನು ಉಂಟು ಮಾಡ್ತದೆ. ಆ ಕಾರಣ